ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನ್ ಬರೋದು ಅಲ್ದೆ ಅದನ್ನು ಕರ್ಕೊಂಡ್ ಬಂದಿದ್ಯಾ? ಮಣಿ, ನೀನೇ ತಾನೇ ಮಕ್ಳ ಕಳ ಬಂದಿರೋದು ಅಂತ ಹೇಳಿದ್ದು. ಈಗ ನೋಡಿದ್ರೆ ಪ್ಲೇಟ್ ಚೇಂಜ್ ಮಾಡ್ತಿದ್ಯಾ? ಮೇಡಮ್, ನಾನು ಹಿತ ಮಕ್ಳ ಕಳ. ದುರ್ಗಾ, ಇವನು ನನ್ನ ಮಗ ಶರತ್. ಶರತ್, ನಿಂಗೆ ಇವಳು ಗೊತ್ತಿರ್ತಾಳೆ. ನಮ್ಮ ಹಿತನ್ ನೋಡ್ಕೊಳಕ್ ಬಂದಿರೋ ಹೊಸ ಕೇರ್ ಟೇಕರ್ ದುರ್ಗಾ. ವಾಟ್? ಇವಳು ಕೇರ್ ಟೇಕರ? ಯಾಕೆ ಯಾವಾಗ್ಲೂ ಇಂಥ ಎಡ್ವರ್ಟಲ್ಲಿ ನಾನೇ ಸಿಗಾಕೊಂತೀನಿ? ಏನೋ ಮಾಡಕ್ ಹೋಗ್ತೀನಿ, ಅದು ಇನ್ನೇನೋ ಆಗುತ್ತೆ. ದುರ್ಗಾ, ನಾನ್ ದೇವಿ. ಯಾಕೆ ಕೂಕೋತಿದ್ಯಾ? ನೀವಾ? ನಾನೇನೋ ದೆವ್ವ ಬಂದ್ಬಿಡ್ತು ಅನ್ಕೊಂಡೆ. ಎಲ್ರು ನನ್ನನ್ನು ಹೆದರ್ಸೋರೆ ಆಗೋದ್ರು. ಅದ್ ಸರಿ, ನೀವ್ ಇಷ್ಟೊತ್ತಲ್ಲಿ ಇಲ್ಲೇನ್ ಮಾಡ್ತಿದ್ದೀರಾ? ಇವತ್ತು ನಿನ್ ಕೆಲ್ಸದ ಮೊದಲನೇ ದಿನ ಅಲ್ವಾ, ನನಗೆ ನಿಂದೆ ಯೋಚನೆ ಕಾಡ್ತಾ ಇತ್ತು. ಅದಕ್ಕೆ ನೀನ್ ಆರಾಮಾಗಿದ್ಯೋ ಇಲ್ವೋ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ? ನೀವೆಷ್ಟು ಒಳ್ಳೆಯವರು. ಹೌದು, ಪ್ರತಿ ಸಲ ನನಗೆ ಯಾಕೆ ಹೀಗಾಗುತ್ತೆ? ನಾನೇನೋ ಒಳ್ಳೇದ್ ಮಾಡಕ್ ಹೋಗ್ತೀನಿ, ಅದ್ ನೋಡಿದ್ರೆ ನನಗೆ ಉಲ್ಟಾ ಹೊಡೆಯುತ್ತೆ. ನನ್ಗೂ ಅದೇ ಅರ್ಥ ಆಗ್ತಿಲ್ಲ ದುರ್ಗಾ. ಎಲ್ಲ ಎಡ್ವರ್ಟ್ಗಳಲ್ಲೂ ನೀನ್ ಅದ್ ಹೇಗ್ ಇನ್ವಾಲ್ವ್ ಆಗಿರ್ತೀಯ ಅಂತ. ಹೋಗ್ಲಿ ಬಿಡು ದುರ್ಗಾ, ನೀನೇನ್ ಬೇಕು ಅಂತ ಮಾಡಿಲ್ಲ ಅಲ್ವಾ. ಮಗು ಮೇಲಿರೋ ಕಾಳಜಿಗೆ ನೀನ್ ಹೀಗೆಲ್ಲ ಮಾಡ್ದೆ ಅಷ್ಟೇ. ಸರಿ, ಇವಾಗ ನೀವು ಒಳಗ್ ಬನ್ನಿ, ಮನೆಯವ್ರ ಹತ್ರ ಕೇಳ್ತೀನಿ ನಿಮ್ಮನ್ನ ಮನೆ ತನಕ ಬಿಟ್ಟು ಬರ್ತಾರ ಅಂತ. ದುರ್ಗಾ ಬೇಡ, ನೀನ್ ಯೋಚನೆ ಮಾಡ್ಬೇಡ. ಇಲ್ಲಿ ಈ ಏರಿಯಾದಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ, ನಾನ್ ಹೋಗ್ತೀನಿ. ಅಯ್ಯೋ, ರಾತ್ರಿ ಹೊತ್ತಲ್ಲಿ ನೀವು ಒಬ್ರೇ ಹೋಗೋದು ಬೇಡವೇ ಬೇಡ. ನಾನು ಅವ್ರಿಗೆ ಹೇಳ್ತೀನಿ, ನೀವು ಬನ್ನಿ ಹೋಗೋಣ. ಅಯ್ಯೋ ಭಗವಂತ, ನಾನೇನಾದ್ರೂ ಮನೆ ಹೊಸ್ಲತ್ರ ಹೋದ್ರೆ ದಿಗ್ಬಂಧನ ನನ್ನ ಆಚೆ ಎಸೆಯುತ್ತೆ. ಬೇಡ ಅಂತ ಹೇಳ್ದೆ ಅಲ್ವಾ ದುರ್ಗಾ. ಯಾಕಿಷ್ಟೊಂದು ಹಠ ಮಾಡ್ತಿದ್ದೀರಾ ನೀವು? ಈ ಹೊತ್ತಲ್ಲಿ ಹೆಣ್ಮಕ್ಳು ಒಬ್ರೇ ಓಡಾಡೋದು ಅಪಾಯ. ಈ ಸಿಟಿ ಬಗ್ಗೆ ನನ್ಗಿಂತ ಹೆಚ್ಚಾಗಿ ನಿಮ್ಗೆ ಗೊತ್ತಿರುತ್ತೆ ತಾನೆ? ಕರೆಕ್ಟ್, ನೀನೇ ಹೇಳ್ದೆ ಅಲ್ವಾ ಲೇಟ್ ಆಗಿದೆ ಅಂತ. ಇಷ್ಟೊತ್ನಲ್ಲಿ ಅವ್ರ ಹತ್ರ ಹೆಲ್ಪ್ ಕೇಳೋದು ಚೆನ್ನಾಗಿರಲ್ಲ ದುರ್ಗಾ. ಅದು ಬೇರೆ ಇವತ್ತು ನಿನ್ ಮೊದಲನೇ ದಿನ. ಇವತ್ತೇ ಅವ್ರ ಹತ್ರ ಫೇವರ್ ಕೇಳಿದ್ರೆ ಅವ್ರಿಗೆ ಏನ್ ಅನ್ಕೋತಾರೋ ಏನೋ. ಅದ್ರಲ್ಲೂ ಅವ್ರಿಗೆ ನನ್ ಪರಿಚಯ ಕೂಡ ಇಲ್ಲ. ಅವ್ರಿಗೂ ಇರ್ಸು ಮುರ್ಸು ಆಗ್ಬಾರ್ದು ಅಲ್ವಾ. ನೀನ್ ಯೋಚನೆ ಮಾಡ್ಬೇಡ, ನನ್ ಮನೆ ಹತ್ರದಲ್ಲೇ ಇದೆ, ನಾನ್ ಹೋಗ್ತೀನಿ. ಆದ್ರೂ ನೀವೊಬ್ರೆ. ದುರ್ಗಾ, ಏನು ಆಗಲ್ಲ ಅಂತ ಹೇಳ್ದೆ ತಾನೆ. ನಾನ್ ಹೋಗ್ತೀನಿ, ನೀನ್ ಆರಾಮಾಗಿ ಹೋಗಿ ಮಲ್ಕೋ ಆಯ್ತಾ. ನಾಳೆ ಸಿಗ್ತೀನಿ ಆಯ್ತಾ, ಬಾಯ್. ಅಲ್ಲ, ನಿಮ್ಮನ್ ಬಿಡಕ್ ನಾನು ಬರ್ಲಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.